ಸೊ ಹಾಯ್ ಫ್ರೆಂಡ್ಸ್, ಇದು ಮೊನ್ನೆ ನಡೆದಂಥ ಕೆ ಸೆಟ್ ಎಕ್ಸಾಮ್. ಇದು ಫಸ್ಟ್ ಪೇಪರ್ ಆಲ್ರೆಡಿ ನಾನು ಶೇರ್ ಮಾಡಿದ್ದೆ, ಕೀ ಆನ್ಸರ್ಸ್ನೆಲ್ಲ ಕೊಟ್ಟಿದ್ದೆ. ಈಗ ಸೆಕೆಂಡ್ ಪೇಪರು, ಇದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಪ್ಲಿಕೇಶನ್ಗೆ. ಇದು ವರ್ಷನ್ ಕೋಡ್ ಬಂದ್ಬಿಟ್ಟು C1 ವರ್ಷನ್ ಕೋಡು, ಮತ್ತು ಸಬ್ಜೆಕ್ಟ್ ಕೋಡ್ ಬಂದ್ಬಿಟ್ಟು ಇದು 24 ಅಂತ. ಸೊ ಈಗ ನಾವು ಕೀ ಆನ್ಸರ್ಸ್ನೆಲ್ಲ ನೋಡ್ಕೊಂಬರೋಣ. ಆಲ್ಮೋಸ್ಟ್ 100 ಕ್ವಶನ್ಸು ಸಾಲ್ವ್ ಮಾಡಿದ್ದೀನಿ. ನನ್ನ ಪ್ರಕಾರ ಆಲ್ಮೋಸ್ಟ್ ಎಲ್ಲ ಆನ್ಸರ್ಸು ಕರೆಕ್ಟಾಗಿದೆ ಅನ್ಕೊತೀನಿ. ಬಟ್ ಇನ್ ಕೇಸ್ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ, ಯಾವ್ದಾದ್ರು ಆನ್ಸರ್ಸ್ ತಪ್ಪಿದ್ರೆ ನೋಡ್ಕೊಂಡು ಹೋಗೋಣ. ಸೊ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಇದು C1 ಅಂತ ಹೇಳಿದ್ದು, ವರ್ಷನ್ ಕೋಡ್ ಬಂದ್ಬಿಟ್ಟು C1 ನಲ್ಲಿ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಡ್ಯಾಶ್ ಟ್ರಾನ್ಸ್ಲೇಟ್ಸ್ ದಿ DML ಸ್ಟೇಟ್ಮೆಂಟ್ಸ್ ಎಂಬೆಡೆಡ್ ಇನ್ ಅನ್ ಅಪ್ಲಿಕೇಶನ್ ಪ್ರೋಗ್ರಾಮ್ ಟು ನಾರ್ಮಲ್ ಪ್ರೊಸೀಜರ್ ಕಾಲ್ಸ್ ಇನ್ ದಿ ಹೋಸ್ಟ್ ಲ್ಯಾಂಗ್ವೇಜ್. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು GML ಕಂಪೈಲರ್. ಸೊ ಬಿ ಆನ್ಸರ್ ಬಂದ್ಬಿಟ್ಟು ಬಿ. ಓಕೆ ಅಲ್ವಾ? ಸೊ ಎಸ್, ಆನ್ಸರ್ ಬಂದ್ಬಿಟ್ಟು ಬಿ. ಸೊ DML ಕಂಪೈಲರ್. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಐಡೆಂಟಿಫೈ ದಿ ಕರೆಕ್ಟ್ನೆಸ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸೊ ಇಲ್ಲಿ ಮೂರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಮೂರಲ್ಲಿ ಯಾವ್ದು ಕರೆಕ್ಟು ಯಾವುದು ತಪ್ಪು ಅಂತ ಹೇಳಬೇಕು. ಸೊ ಈ ಮೂರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ದ ಅಗ್ರಿಗೇಟ್ ಫಂಕ್ಷನ್ಸ್ ಲೈಕ್ ಸಮ್, ಕೌಂಟ್ ಎಕ್ಸೆಟ್ರಾ ಕ್ಯಾನ್ ಬಿ ಪರ್ಫಾರ್ಮ್ಡ್ ವಿತ್ ದ ಬೇಸಿಕ್ ರಿಲೇಷನಲ್ ಆಲ್ಜಿಬ್ರಾಯಿಕ್ ಆಪರೇಷನ್ಸ್ ಆಫ್ ರಿಲೇಷನಲ್ ಕ್ಯಾಲ್ಕುಲಸ್ ಫಾರ್ಮುಲಾಸ್. ಮತ್ತು ಎರಡನೇದು ಬಂದ್ಬಿಟ್ಟು ರಿಲೇಷನಲ್ ಕ್ಯಾಲ್ಕುಲಸ್ ಇಸ್ ಅ ಫಾರ್ಮಲ್ ಕ್ವೆರಿ ಲ್ಯಾಂಗ್ವೇಜ್ ವೇರ್ ದ ಕ್ವೆರೀಸ್ ಆರ್ ಎಕ್ಸ್ಪ್ರೆಸ್ಡ್ ಆಸ್ ವೇರಿಯೇಬಲ್ಸ್ ಆ್ಯಂಡ್ ಫಾರ್ಮುಲಾಸ್ ಆನ್ ದಿಸ್ ವೇರಿಯೇಬಲ್ಸ್. ದಿ ಕ್ವೆರೀಸ್ ಇನ್ ದಿ ರಿಲೇಷನಲ್ ಆಲ್ಜಿಬ್ರಾ ಆರ್ ಪ್ರೊಸೀಜರಲ್. ಸೊ ಇದರಲ್ಲಿ ನೋಡಿದ್ರೆ ಲೈಕ್ ಫಸ್ಟ್ ಒನ್ ಮತ್ತು ಸೆಕೆಂಡ್ ಒನ್ ಕರೆಕ್ಟ್ ಇದೆ, ಮತ್ತು ಮೂರನೇದು ಬಂದ್ಬಿಟ್ಟು ತಪ್ಪು. ಸೊ ಹಾಗಾಗಿ ಆನ್ಸರ್ ಬಂದ್ಬಿಟ್ಟು ಸಿ. ಸೊ ಇದು ಕರೆಕ್ಟ್ ಆದ ಆನ್ಸರ್. ಸೊ ಮೂರನೇ ಕ್ವಶನ್ ಹೋಗೋಣ. ಸೊ ಮೂರನೇದು ಬಂದ್ಬಿಟ್ಟು ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಫಾಲ್ಸ್. ಈ ಆನ್ಸರು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಈ ಕ್ವಶನ್ ಹಾಗೆ ಬಿಟ್ಟಿರೋಣ, ಫೋರ್ತ್ ಕ್ವಶನ್ಗೆ ಹೋಗ್ತೀನಿ ಈಗ. ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಡಿಸೈರಬಲ್ ಪ್ರಾಪರ್ಟಿ ಆಫ್ ಟ್ರಾನ್ಸಾಕ್ಷನ್. ಸೊ ನಮಗೆಲ್ಲ ಗೊತ್ತು, ಟ್ರಾನ್ಸಾಕ್ಷನ್ ಬಂದ್ಬಿಟ್ಟು 4 ಪ್ರಾಪರ್ಟೀಸ್ ಇರುತ್ತೆ. ಅದರ ನಾವೇನಂತ ಕರಿತೀವಿ ಅಂದರೆ ಆಸಿಡ್ ಪ್ರಾಪರ್ಟಿ ಅಂತ ಕರಿತೀವಿ, ACID. ಸೊ ಇಲ್ಲಿಲ್ಲ. ಸೊ ನೆಕ್ಸ್ಟ್ ನಾರ್ಮಲೈಸೇಷನ್ ಇದೆ. ಸೊ ವಿಚ್ ಇಸ್ ನಾಟ್ ಕರೆಕ್ಟ್, ಡೈರೆಕ್ಟಾಗಿ ಹೇಳ್ಬಿಡ್ಬೋದು. ಸೊ ಕ್ವಶನ್ 4ಗೆ ಆನ್ಸರ್ ಬಂದ್ಬಿಟ್ಟು ನಾರ್ಮಲೈಸೇಷನ್, ಅದು ಡಿ ಆಪ್ಷನ್. ಫಿಫ್ತ್ ಒಂದು ಬಂದ್ಬಿಟ್ಟು ಐಡೆಂಟಿಫೈ ದಿ ಕರೆಕ್ಟ್ನೆಸ್ ಆಫ್ ದಿ ಸ್ಟೇಟ್ಮೆಂಟ್ಸ್. ಸೊ ಇಲ್ಲಿ 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ 3 ಸ್ಟೇಟ್ಮೆಂಟಲ್ಲಿ ಯಾವ್ದು ಕರೆಕ್ಟು ಯಾವ್ದು ತಪ್ಪು ಅಂತ ಹೇಳಬೇಕು. ಸೊ ಇಲ್ಲಿ ಬಂದ್ಬಿಟ್ಟು ಆಬ್ಜೆಕ್ಟ್ ರಿಲೇಷನಲ್ ಡೇಟಾಬೇಸ್ ಆರ್ ಸ್ಕೀಮಾಲೆಸ್. ತಪ್ಪು, ಯಾಕಂದರೆ ಅದು ಸ್ಕೀಮಾ ಇರುತ್ತೆ. ಸೊ ಆಬ್ಜೆಕ್ಟ್ ರಿಲೇಷನಲ್ ಡೇಟಾಬೇಸ್ ಸ್ಟೋರ್ ಆಬ್ಜೆಕ್ಟ್ಸ್ ಆಸ್ ರೋಸ್ ಇನ್ ಟೇಬಲ್ಸ್, ಮತ್ತು ಆಬ್ಜೆಕ್ಟ್ ರಿಲೇಷನಲ್ ಡೇಟಾಬೇಸ್ ಮೇಕ್ಸ್ ಯೂಸ್ ಆಫ್ ಪೆಸಿಮೆಟಿಕ್ ಆನ್ ಆಪ್ಟಿಮಿಸ್ಟಿಕ್ ಲಾಕಿಂಗ್. ಸೊ ಇದ್ರಲ್ಲಿ ಬಂದ್ಬಿಟ್ಟು 1, 2 ಇನ್ಕರೆಕ್ಟು, ಮೂರನೇದು ಕರೆಕ್ಟ್ ಇದೆ. ಸೊ ಹಾಗಾಗಿ ಆಪ್ಷನ್ ಬಂದ್ಬಿಟ್ಟು ಡಿ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಎ ಕ್ಲಸ್ಟರಿಂಗ್ ಇಂಡೆಕ್ಸ್ ಇಸ್ ಡಿಫೈನ್ಡ್ ಆನ್ ದಿ ಫೀಲ್ಡ್ಸ್ ಆರ್ ಆಫ್ ದಿ ಟೈಪ್. ಇದರಲ್ಲಿ 4 ಆಪ್ಷನ್ ಇದೆ. ಅದು ಬಂದ್ಬಿಟ್ಟು ಇದರಲ್ಲಿ ಮಾಮೂಲಿ ಕ್ಲಸ್ಟರಿಂಗ್ ಇಂಡೆಕ್ಸ್ ಅಂದರೆ ಅದು ಬಂದ್ಬಿಟ್ಟು ನಾನ್ ಕೀ ಮತ್ತು ಆರ್ಡರಿಂಗ್ ಆಗಿರುತ್ತೆ. ಸೊ ಹಾಗಾಗಿ ಆನ್ಸರ್ ಬಂದ್ಬಿಟ್ಟು ಎ. ನೆಕ್ಸ್ಟ್ ಕ್ವಶನ್ 7th ಹೋಗೋಣ. ಸೊ ದ ಸಿಸ್ಟಮ್ ಆಫ್ ಡೇಟಾ ವೇರ್ಹೌಸಿಂಗ್ ಇಸ್ ಮೋಸ್ಟ್ಲಿ ಯೂಸ್ಡ್ ಫಾರ್. ನಾರ್ಮಲ್ ಆಗಿ ಡೇಟಾ ಮೈನಿಂಗ್ ಆ್ಯಂಡ್ ಡೇಟಾ ಸ್ಟೋರೇಜ್ ಯೂಸ್ ಮಾಡಲ್ಲ, ಡೇಟಾ ಇಂಟಿಗ್ರೇಷನ್ ಆ್ಯಂಡ್ ಡೇಟಾ ಸ್ಟೋರೇಜ್ ಅಲ್ಲ, ರಿಪೋರ್ಟಿಂಗ್ ಆ್ಯಂಡ್ ಡೇಟಾ ಅನಾಲಿಸಿಸ್. ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ, ರಿಪೋರ್ಟಿಂಗ್ ಆ್ಯಂಡ್ ಡೇಟಾ ಅನಾಲಿಸಿಸ್. Next, 8th question. So the process of data scrubbing deals with the process 2.
So upgrade the quality of data after it is moved into a data warehouse, Allah. Reject data from the data warehouse and to create the necessary indexes, Allah. So load data into data warehouse and to create necessary indexes, Allah. So clean and upgrade the quality of data before it is moved into a data warehouse. Correct. So answer ಬಂದ್ಬಿಟ್ಟು C. So which is correct. So option ಬಂದ್ಬಿಟ್ಟು D. ಇದೇನಾದರೂ ಹಾಕಿದ್ರೆ ನಿಮ್ಗೆ 2 ಮಾರ್ಕ್ಸ್ ಫಿಕ್ಸ್. So which of the following statements is are true? ಸೊ ಈ ಕ್ವಶನ್ನು ಯು ಜಿ ಸಿ ನೆಟ್ 18 ಮತ್ತು 19 ಎರಡರಲ್ಲೂ ರಿಪೀಟ್ ಆಗಿತ್ತು ಅನ್ಸುತ್ತೆ, ಒಂದ್ಸರಿ ಚೆಕ್ ಮಾಡಿ ನೋಡಿ. ಸೊ ಆನ್ಸರ್ ಬಂದ್ಬಿಟ್ಟು ಬೋತ್ 1 and 2 ಎರಡು ಕರೆಕ್ಟ್ ಇದೆ. ಸೊ ಆಪ್ಷನ್ ಈಸ್ ಸಿ. ಅದು ರಿಪೀಟೆಡ್ ಕ್ವಶನ್ ನಂಬರ್ 9. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ನೋ ಎಸ್ ಕ್ಯೂ ಎಲ್ ಟೈಪ್? ಎಸ್ ಕ್ಯೂ ಎಲ್, JSON, ಡಾಕ್ಯುಮೆಂಟ್ ಡೇಟಾಬೇಸ್, ಇಮೇಜ್ ಡೇಟಾಬೇಸ್. ಸೊ ಡಾಕ್ಯುಮೆಂಟ್ ಡೇಟಾ ಬೇಸ್ ಬಂದ್ಬಿಟ್ಟು ನೋ ಎಸ್ ಕ್ಯೂ ಎಲ್ ಟೈಪ್. ಸೊ ಆನ್ಸರ್ ಇಸ್ ಸಿ. So question number 11. Dash translates the high level language program into machine language. So answer ಬಂದ್ಬಿಟ್ಟು ಇದೆಲ್ಲ ಈಸಿ ಕ್ವಶನ್ ಇದು. ಬಿ, ಕಂಪೈಲರ್ ಟ್ರಾನ್ಸ್ಲೇಟ್ ಮಾಡೋದು ಹೈ ಲೆವೆಲ್ ಲ್ಯಾಂಗ್ವೇಜ್ ಪ್ರೋಗ್ರಾಮ್ನ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ. ಸೊ 12ನೇ ಕ್ವಶನ್. Dash is invoked when there is a need to perform process scheduling. So that is when a process from the ready queue is to be selected for dispatching to the CPU. So option ಬಂದ್ಬಿಟ್ಟು ಸಿ, ಶಾರ್ಟ್ ಟರ್ಮ್ ಶೆಡ್ಯೂಲರ್ ನ ಇನ್ವೋಕ್ ಮಾಡ್ತೀವಿ ಯಾವಾಗ ಯಾವಾಗ ನಮಗೆ ಪ್ರಾಸೆಸ್ ಶೆಡ್ಯೂಲಿಂಗ್ ಬೇಕು ಆವಾಗ. ನೆಕ್ಸ್ಟ್ ಒನ್, ಎ ಥ್ರೆಡ್ ಈಸ್ ಎ ಡ್ಯಾಶ್ ಪ್ರಾಸೆಸ್. ಹೌದು, ಆದರೆ ಯಾವ ಪ್ರಾಸೆಸ್ಸು? ಲೈಟ್ ವೆಯ್ಟ್ ಪ್ರಾಸೆಸ್. ಸೊ ಆನ್ಸರ್ ಈಸ್ ಸಿ. Next one. So question number 14. Which one of the following is not a deadlock recovery method? Preemption ಕೂಡ deadlock recovery method. About the process ಕೂಡ deadlock recovery method. Rollback ಕೂಡ deadlock recovery method. But hold and wait ಇಲ್ಲ. ಯಾಕೆ? ಸೊ ಆಪ್ಷನ್ ಬಂದ್ಬಿಟ್ಟು ಸಿ. ಸೊ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು dash helps to control memory wastage occurring in dynamic partitioning. ಫ್ರಾಗ್ಮೆಂಟೇಷನ್ ಕೂಡ ಮೆಮೊರಿ ವೇಸ್ಟೇಜ್ ಮಾಡುತ್ತೆ. ಕಾಂಪ್ಯಾಕ್ಷನ್ ಇದು ಬಂದ್ಬಿಟ್ಟು ಕರೆಕ್ಟ್ ಆನ್ಸರ್. ಗಾರ್ಬೇಜ್ ಕಲೆಕ್ಷನ್ ಕೂಡ ಮಾಡುತ್ತೆ ಮೆಮೊರಿ ವೇಸ್ಟೇಜು, ಸೆಗ್ಮೆಂಟೇಷನ್ ಕೂಡ ಮಾಡುತ್ತೆ. ಸೊ ಕಾಂಪ್ಯಾಕ್ಷನ್ ಬಂದ್ಬಿಟ್ಟು ಮೆಮೊರಿನ ವೇಸ್ಟೇಜ್ ಮಾಡೋದಿಲ್ಲ. ಕಾಂಪ್ಯಾಕ್ಷನ್ ಏನು ಮಾಡುತ್ತೆ? ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 16. ಸೊ RAID RAID level 4 provides, it's a kind of block interleaved parity organization. Level 3 ಬಂದ್ಬಿಟ್ಟು it's a bit interleaved parity organization. So answer ಬಂದ್ಬಿಟ್ಟು C, which is correct. Question number 17. Dash is a general model of protection that provides a mechanism for protection without imposing a particular protection policy on the system or its users. So answer ಬಂದ್ಬಿಟ್ಟು option D, access matrix. Next question ಹೋಗೋಣ. Question number 18. Dash is built into the software by the original programmer in order to gain access to any system
without going through the usual security access procedure. So Trojan horse ಬಂದ್ಬಿಟ್ಟು it's a virus. Option C trapdoor ಬಂದ್ಬಿಟ್ಟು correct answer. Okay. So ಈಗ question number 19 ಹೋಗೋಣ. So Dash acts as a lightweight operating system that runs natively on the hardware and manages guest operating systems. So answer bandi option B type 1 hypervisor. Okay. So you got question number 20. So in a communication network, if a path from site A to site B is fixed for the duration of one session, the routing scheme adopted is called obviously option D static routing. ಇನ್ನೊಂದು ಸರ್ಕ್ಯೂಟ್ ವರ್ಚುವಲ್ ರೌಟಿಂಗ್ ಅಂತ ಕೂಡ ಬರುತ್ತೆ ಬಟ್ ಇದಕ್ಕೆ ಆನ್ಸರ್ ಡಿ ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಒನ್. So 21st question. In the software generic process model, Dash executes the activity in a circular manner. ಸೊ ಇದು ಬಂದ್ಬಿಟ್ಟು ಎವಲ್ಯೂಷನರಿ ಪ್ರಾಸೆಸ್ ಫ್ಲೋ. ಸೊ ಈ ಇದಕ್ಕೆ ಆ್ಯಕ್ಚುಲಿ ಜೆನ್ರಿಕ್ ಮಾಡೆಲ್ ಯೂಸ್ ಮಾಡ್ತೀವಿ. ಜೆನ್ರಿಕ್ ಮಾಡೆಲ್ ನಾರ್ಮಲ್ ಆಗಿ ಎವಲ್ಯೂಷನರಿ ಪ್ರಾಸೆಸ್ ಫ್ಲೋ ಯೂಸ್ ಮಾಡುತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ. ಸೊ ನೆಕ್ಸ್ಟ್ ಒನ್ 22nd one. So Dash defines a problem associated with a framework activity for the process. ಇದಕ್ಕೆ ಬಂದ್ಬಿಟ್ಟು ಆಪ್ಷನ್ ಎ ಸ್ಟೇಜ್ ಪ್ಯಾಟ್ರನ್. So next one ಬಂದ್ಬಿಟ್ಟು 23. So Dash depicts the information domain for the problem. So ನಾರ್ಮಲ್ ಆಗಿ ಡ್ಯಾಶ್ ಡಿಪಿಕ್ಟ್ಸ್ ದಿ ಇನ್ಫಾರ್ಮೇಶನ್ ಡೊಮೈನ್. ಸೊ ಇನ್ಫಾರ್ಮೇಶನ್ ಡೊಮೈನ್ ನಾರ್ಮಲ್ ಆಗಿ ಯಾವ್ದ್ರಲ್ಲಿ ಇರುತ್ತೆ, ಡೇಟಾ ಮಾಡೆಲ್ಸ್. ಸೊ ಆನ್ಸರ್ ಬಂದ್ಬಿಟ್ಟು ಡೇಟಾ ಮಾಡೆಲ್ಸ್. 24th ಬಂದ್ಬಿಟ್ಟು ಡ್ಯಾಶ್ ಆರ್ಕಿಟೆಕ್ಚರಲ್ ಡಿಸೈನ್ model addresses the behavioral aspects of the program architecture, indicating how the structure or system configuration may change as a function of external events. So ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಡೈನಾಮಿಕ್. So next question ಬಂದ್ಬಿಟ್ಟು 25th. Dash is an induction of the relative functional strength of a module. ಎಲ್ಲ ಕಪ್ಲಿಂಗ್ ಅನ್ಕೊಂತೀವಿ ಬಟ್ ಕೋಎನ್ಷನ್. ಆನ್ಸರ್ ಬಂದ್ಬಿಟ್ಟು ಡಿ. So the extent to which a program can be expected to perform its intended function with the required precision, this definition belongs to Dash software quality factor. Answer ಬಂದ್ಬಿಟ್ಟು ಆಪ್ಷನ್ ಬಿ ರಿಲಯಬಿಲಿಟಿ. ಸೊ ನೆಕ್ಸ್ಟ್ 27ನೇ ಕ್ವಶನ್ ಹೋಗೋಣ. ಸೊ ದ ಡ್ಯಾಶ್ ಇಸ್ ಅ ಡೈನಾಮಿಕ್ ಮಲ್ಟಿವೇರಿಯಬಲ್ ಮಾಡೆಲ್ that assumes a specific distribution of effort over the life of a software development project. Answer ಬಂದ್ಬಿಟ್ಟು ಆಪ್ಷನ್ ಸಿ ಸಾಫ್ಟ್ವೇರ್ ಈಕ್ವೇಷನ್. Next one, 28th. Dash is not related to black box testing. ಸೊ ಈಕ್ವಲೆನ್ಸ್ ಪಾರ್ಟಿಷನಿಂಗ್ ಹೌದು, ಬೌಂಡ್ರಿ ವ್ಯಾಲ್ಯೂ ಅನಾಲಿಸಿಸ್ ಹೌದು, ಆರ್ಥೋಗೋನಲ್ ಅರೇ ಟೆಸ್ಟಿಂಗ್ ಹೌದು. ಇವೆಲ್ಲ ರಿಲೇಟೆಡ್ ಟು ಬ್ಲ್ಯಾಕ್ ಬಾಕ್ಸ್ ಟೆಸ್ಟಿಂಗ್. ಕಂಡೀಷನ್ ಟೆಸ್ಟಿಂಗ್ ಅಲ್ಲ. ಸೊ ಅದಕ್ಕಾಗಿ ಆಪ್ಷನ್ ಬಂದು ಡಿ. ನೆಕ್ಸ್ಟ್ ಬಂತು 29th. Dash is conducted at the developer side by a representative group of end users. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಲ್ಫಾ ಟೆಸ್ಟಿಂಗ್ ಬಂದು ಆಪ್ಷನ್ ಎ. Next one, Dash combines procedures and tools to manage different versions of configuration objects that are created during the software process. So change control ಅಲ್ಲ, ಬಿ ವರ್ಷನ್ ಕಂಟ್ರೋಲ್. ಮಾಮೂಲಿ ಇದಕ್ಕೊಂದು ಎಕ್ಸಾಂಪಲ್ ಯಾವುದು ಅಂದರೆ ಗಿಟ್ಹಬ್ ತೊಗೊಬೋದು. ವಿಚ್ ಒನ್ ಆಫ್ ಗಿಟ್ಹಬ್ ಇದೆ, ಬಿಟ್ ಬಕೆಟ್ ಇದೆ, ಅವೆಲ್ಲ ವರ್ಷನ್ ಕಂಟ್ರೋಲ್ ಮಾಡ್ತವೆ ಅಪ್ಲಿಕೇಶನ್ಸ್. ಸೊ ಅದಕ್ಕಾಗಿ ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ವರ್ಷನ್ ಕಂಟ್ರೋಲ್. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು 31ನೇದು. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಟ್ರೂ ಇನ್ ದ ಕಾಂಟೆಕ್ಸ್ಟ್ ಆಫ್ ಸ್ಪಾರ್ಸ್ ಮ್ಯಾಟ್ರಿಕ್ಸ್.
ಆನ್ಸರ್ ಬಂದು ಸಿ. ನೆಕ್ಸ್ಟ್ ಹೋಗೋಣ 32ನೇ ಕ್ವಶನ್. ಸೊ theta notation is used for analyzing the average case complexity of an algorithm. So answer bandi option B. The maximum number of nodes of binary tree at level I is. ಇದು ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ. ನನ್ನ ಪ್ರಕಾರ ಆನ್ಸರ್ ಬಂದ್ಬಿಟ್ಟು 2 to the power of I minus 1. ಬಟ್ ಇಲ್ಲಿ I minus 1 ಕೊಟ್ಟಿಲ್ಲ, ಗ್ರೇಸ್ ಮಾರ್ಕ್ಸ್ ಇರ್ಬೋದು ಅನ್ಕೊಂತೀನಿ ಇದನ್ನ, ಅಥವಾ ಇದು ತಗೊಬೋದು. ಯಾವಾಗ ಲೆವೆಲ್ ನಾವು 0 ಅಥವಾ 1 ಇಂದ ಕ್ಯಾಲ್ಕುಲೇಟ್ ಮಾಡಿದಾಗ ಇದು ಚೇಂಜ್ ಆಗುತ್ತೆ. ಸೊ ಆನ್ಸರ್ ಎರಡರಲ್ಲಿ ಯಾವ್ದಾರು ಒಂದಿರುತ್ತೆ. ಸೊ ನನ್ನ ಪ್ರಕಾರ 2 to the power of I minus 1. ಇದು ಏನೋ ಗೊತ್ತಿಲ್ಲ, ಇದೊಂದು ನೋಡ್ಕೊಬೇಕು ಒಂದ್ಸರಿ. Which one of the following is false in the context of divide and conquer method? It is recursive, ಹೌದು. It's a top down approach, ಹೌದು. Sub problems are independent of each other, correct. ಸೊ ಆನ್ಸರ್ ಬಂದ್ಬಿಟ್ಟು ಇದು ಬಾಟಮ್ ಅಪ್ ಅಪ್ರೋಚ್ ಅಲ್ಲ. ಸೊ ಹಂಗಾಗಿ ಆಪ್ಷನ್ ಬಂದು ಸಿ. So next question, which of the following techniques is not used by the lower bound theory for calculating lower bound empirical analysis ಯೂಸ್ ಮಾಡಲ್ಲ? ಸೊ ಹಂಗಾಗಿ ಆನ್ಸರ್ ಬಂದು ಎ, ಆಪ್ಷನ್ ಎ. ಕಂಪ್ಯಾರಿಸನ್ ಟ್ರೀಸ್ ಯೂಸ್ ಮಾಡ್ತದೆ, ಸ್ಟೇಟ್ ಸ್ಪೇಸ್ ಹೌದು, ಒರಾಕಲ್ ಅಂಡ್ ಅಡ್ವರ್ಸರಿ ಆರ್ಗ್ಯುಮೆಂಟ್ ಹೌದು. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಫಾಲ್ಸ್? NP ಪ್ರಾಬ್ಲಮ್ಸ್ ಆರ್ ಸಬ್ಸೆಟ್ ಆಫ್ P ಪ್ರಾಬ್ಲಮ್ಸ್. ಇದೇ ತಪ್ಪು, ಯಾಕಂದ್ರೆ P problems are subset of NP problems. So answer ಬಂದ್ಬಿಟ್ಟು ಇದೆ, ಫಾಲ್ಸ್ ಅಂತ ಕೇಳಿದ್ದಾರೆ. ಸೊ ಹಂಗಾಗಿ ಇದು. ಸೊ 37 ಹೋಗೋಣ. ಸೊ ಇನ್ ಡ್ಯಾಶ್ ಎವ್ರಿ ಈವನ್ ಇಂಟಿಜರ್ ಗ್ರೇಟರ್ ದೆನ್ 2 ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ದಿ ಸಮ್ ಆಫ್ 2 ಪ್ರೈಮ್ಸ್. ಇದ್ರಲ್ಲಿ ಬಂದ್ಬಿಟ್ಟು ಆಪ್ಷನ್ ಬಿ, ಗೋಲ್ಡ್ಬ್ಯಾಕ್ಸ್ ಕಂಜೆಕ್ಚರ್. ಸೊ ಆಪ್ಷನ್ ಬಂದು ಡಿ. ಸೊ 38, ಡಿಟರ್ಮಿನ್ ವೆದರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ. ಸೊ ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ನೇವಿ ಆಲ್ಗೋರಿದಮ್ ಇಸ್ ಬೇಸ್ಡ್ ಆನ್ ಕ್ಯಾರೆಕ್ಟರ್ ಕಂಪ್ಯಾರಿಸನ್ ಅಲ್ಲ. ಸೊ ಬೋಯರ್ ಮೋರೆ ಆಲ್ಗೋರಿದಮ್ ಮೇಕ್ಸ್ ಯೂಸ್ ಆಫ್ ಹ್ಯೂರಿಸ್ಟಿಕ್ಸ್ ಆಫ್ ನೇವಿ ಅಂಡ್ KMP ಆಲ್ಗೋರಿದಮ್. ಓಕೆ, ಇದು ಅಲ್ಲ. ಸೊ ಹಂಗಾಗಿ ಸೊ ನೇವಿ ಆಲ್ಗೋರಿದಮ್ ಇಸ್ ಬೇಸ್ಡ್ ಆನ್ ಕ್ಯಾರೆಕ್ಟರ್ ಕಂಪ್ಯಾರಿಸನ್ ಹೌದು. ಸೊ ನೇವಿ ಆಲ್ಗೋರಿದಮ್ ಏನು ಮಾಡುತ್ತೆ, ಕ್ಯಾರೆಕ್ಟರ್ ವೈಸ್ ಕಂಪ್ಯಾರಿಸನ್ ಮಾಡುತ್ತೆ. ಸೊ ಬೋಯರ್ ಮೋರೆ ಆಲ್ಗೋರಿದಮ್ ಹ್ಯೂರಿಸ್ಟಿಕ್ ಆಫ್ ನೇವಿ ಅಂಡ್ KMP ಆಲ್ಗೋರಿದಮ್ ಯೂಸ್ ಮಾಡೋದಿಲ್ಲ. ಸೊ ಹಾಗಾಗಿ ಫಸ್ಟ್ ಒನ್ ಕರೆಕ್ಟು, ಸೆಕೆಂಡ್ ಒನ್ ತಪ್ಪು. ಸೊ ಹಂಗಾಗಿ ಆನ್ಸರ್ ಬಂದ್ಬಿಟ್ಟು ಎ. ಸೊ ನೆಕ್ಸ್ಟ್ ಕ್ವಶನ್ 39, ಡಿಟರ್ಮೈನ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಫಾರ್ ದಿ ಫಾಲೋಯಿಂಗ್. An approximation algorithm guarantees to run in polynomial time. ತಪ್ಪು. An approximation algorithm does not guarantee the most effective solution. ತಪ್ಪು. An approximation algorithm provides solution in exponential time, which is correct. ಹಂಗಾಗಿ ಈ ಆಪ್ಷನ್ ಎ 1 ಮತ್ತು 2 ರಾಂಗ್ ಇದೆ, 3ನೇದು ಕರೆಕ್ಟ್ ಇದೆ. ಓಕೆ, ಸೊ ನೆಕ್ಸ್ಟ್ ಒನ್ 40th. ಇದು ಕೂಡ ಆಮೇಲೆ ನೋಡ್ತೀನಿ ನಾನು, ಇದು ಆನ್ಸರು. ಟೋಟಲ್ 3 ಬಿಟ್ಟಿದ್ದೀವಿ, ಈಗ 3ನ ನೆಕ್ಸ್ಟ್ ಕವರ್ ಮಾಡ್ತೀನಿ. ನೆಕ್ಸ್ಟ್ 41, ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಬಿಲಾಂಗ್ ಟು ದಿ ಇನ್ಪುಟ್ ಆಲ್ಫಾಬೆಟ್? ಇದು ಕೂಡ ಆಮೇಲೆ ಮಾಡೋಣ 41ನ. ನೆಕ್ಸ್ಟ್ 42 ಹೋಗೋಣ. ಎ ಲ್ಯಾಂಗ್ವೇಜ್ ಇಸ್ ರೆಗ್ಯುಲರ್ ಇಫ್ ಅಂಡ್ ಓನ್ಲಿ ಇಫ್ ಇಟ್ ಈಸ್ ಅಕ್ಸೆಪ್ಟೆಡ್ ಬೈ DFA. So next one, a DPDA is a PDA in which no state has 2 outgoing transition. Answer ಬಂದ್ಬಿಟ್ಟು ಇದೆ. Next one, the state of a Turing machine when the given input X is not defined on the current state and current input symbol is. ಇಲ್ಲಿ ಏನಾಗುತ್ತೆ, ಟ್ಯೂರಿಂಗ್ ಮಿಷಿನ್ನ
ನಾವು ಇನ್ಪುಟ್ನ ಎಕ್ಸ್ ಡಿಫೈನ್ ಮಾಡೇ ಇಲ್ಲ ಅಂದರೆ ಏನಾಗುತ್ತೆ, ಟ್ಯೂರಿಂಗ್ ಮಿಷಿನ್ ಕ್ರ್ಯಾಶ್ ಆಗುತ್ತೆ. ಸೊ ಕ್ರ್ಯಾಶ್ ಆದಾಗ ಏನಾಗುತ್ತೆ, ಮೂವ್ ಆಗೋದಿಲ್ಲ, ಲೂಪಿಂಗ್ ಕೂಡ ಆಗೋದಿಲ್ಲ, ಆಲ್ಟಿಂಗ್ ಆಗುತ್ತೆ ಕರೆಕ್ಟು, ಬಟ್ ಮೂವಿಂಗ್ ಆಗೋದಿಲ್ಲ. ಸೊ ಆನ್ಸರ್ ಬಂದ್ಬಿಟ್ಟು ಬರೀ ಆಲ್ಟಿಂಗ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ. ಸೊ ಕನ್ಸಿಡರ್ ದಿ ಲಿಸ್ಟ್ ಎ ಅಂಡ್ ಬಿ ಆಫ್ 3 ಆನ್ 0, 0, 1 ಇಫ್. ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ. ಪಿ ಸಿ ಪಿ ಇನ್ ಬೋತ್ ಎಕ್ಸ್ ಅಂಡ್ ವೈ ಆಸ್ ಸೊಲ್ಯೂಷನ್. ಎರಡರಲ್ಲೂ ಸೊಲ್ಯೂಷನ್ ಇರುತ್ತೆ, ಅದನ್ನು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಕಾಲ್ನಲ್ಲಿ ಸಾಲ್ವ್ ಮಾಡೋಣ. ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಡಿರೈವೇಷನ್ಸ್ ಇಸ್ ಯೂಸ್ಡ್ ಬೈ ಟಾಪ್ ಡೌನ್ ಪಾರ್ಸರ್? ಸೊ ಆನ್ಸರ್ ಬಂದ್ಬಿಟ್ಟು ಲೆಫ್ಟ್ ಮೋಸ್ಟ್ ಡಿರೈವೇಷನ್. ಬಾಟಮ್ ಅಪ್ ಅಪ್ರೋಚ್ ಬಂದಾಗ ರೈಟ್ ಮೋಸ್ಟ್ ಡಿರೈವೇಷನ್ ಬರುತ್ತೆ. ನೆಕ್ಸ್ಟ್ 47th one. Choose the correct statement using suiting syntax directed definitions from the following. Answer ಬಂದ್ಬಿಟ್ಟು CFG plus semantic rules equals syntax directed definition. Answer ಬಂದ್ಬಿಟ್ಟು option C. Next 48th. The idea of cache memory is based on the properties of optimizing speed ಅಲ್ಲ, heuristic 90-10 rule ಅಲ್ಲ, fact that reference cluster ಅಲ್ಲ, property of locality of reference. Option ಬಂದು D. Which of the following helps assembler to deal with branching code? Answer ಬಂದ್ಬಿಟ್ಟು option B, 2-pass assembler. Which of the following optimization technique reduces the multiple gems? Answer ಬಂದು option B, p-pole optimization. Next, consider a CSMA/CD network that transmits data at the rate of 100 Mbps and 10 to the power 8 bits per second over 1 kilometer cable without repeaters. Let the minimum frame size required for the network be 1250 bytes. Compute the signal speed of the cable in terms of kilometer per second. ಸೊ ಇದನ್ನು ಸಾಲ್ವ್ ಮಾಡಬೇಕಂದ್ರೆ ಫಸ್ಟ್ ನಮ್ಗೇನು ಗೊತ್ತಿರಬೇಕು, ಸಿಗ್ನಲ್ ಸ್ಪೀಡ್ದು ಫಾರ್ಮುಲಾ ಗೊತ್ತಿರಬೇಕು. ಇಲ್ಲಿ ಸಿಗ್ನಲ್ ಸ್ಪೀಡ್ದು ಫಾರ್ಮುಲಾ ಬಂದ್ಬಿಟ್ಟು ಡೇಟಾ ರೇಟ್ ಡಿವೈಡೆಡ್ ಬೈ ಟ್ರಾನ್ಸ್ಮಿಷನ್ ಡಿಲೇ. ಸೊ ನೆಕ್ಸ್ಟ್, the transmission delay for a frame considering one-way propagation is given by frame size divided by data rate. ಸೊ ಇವರೇನು ಇಲ್ಲಿ ಕೊಟ್ಟಿರುವಂಥ ಗಿವನ್ ನೋಡೋಣ, ಏನು ಕೊಟ್ಟಿದ್ದಾರೆ ಇವರು ಅಂತ. ಡೇಟಾ ರೇಟ್ ಕೊಟ್ಟಿದ್ದಾರೆ ಆಲ್ರೆಡಿ 100 Mbps per second ಅಂತ ಅಲ್ವಾ. ನೆಕ್ಸ್ಟ್ ಫ್ರೇಮ್ ಸೈಜು 1250 bytes ಅಂತ ಕೊಟ್ಟಿದ್ದಾರೆ ಆಲ್ರೆಡಿ. ಸೊ ಇವೆರಡು ತೊಗೊಂಡಿದ್ದೀವಿ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ, ಫಸ್ಟ್ ಕನ್ವರ್ಟ್ ಮಾಡ್ತೀವಿ ಇಂಟು 8 ಬಿಟ್ಸ್ಗೆ. ಓಕೆನಾ. ಸೊ ಫಸ್ಟ್ ಕನ್ವರ್ಟ್ ಮಾಡಿದಾಗ 1250 bytes ಇಂಟು 8 bits per byte ಮಾಡಿದಾಗ ನಮಗೆ 10,000 bits ಬರುತ್ತೆ. ಆಗ ನಮಗೆ ಇಲ್ಲಿ ಫ್ರೇಮ್ ಸೈಜು ಸಿಕ್ತು ಮತ್ತು ಡೇಟಾ ರೇಟು ಸಿಕ್ತು. ಸೊ ಡೇಟಾ ರೇಟ್ ಆಲ್ರೆಡಿ ಕೊಟ್ಟಿದ್ದಾರೆ 100 Mbps ಅಂತ. ಸೊ ಅವಾಗ ಏನು ಮಾಡೋಣ, ಟ್ರಾನ್ಸಿಷನ್ ಡಿಲೇ ಫಾರ್ಮುಲಾಗೆ ಹಾಕೋಣ. ಸೊ 10,000 bits ಡಿವೈಡೆಡ್ ಬೈ 100 Mbps ಇದು. ಓಕೆನಾ. ಮಾಡಿದಾಗ ನಮಗೇನು ಬರುತ್ತೆ, 0.1 seconds, 0.01 seconds. ಸೊ ಈಗ ನಮಗೆ ಟ್ರಾನ್ಸ್ಮಿಷನ್ ಡಿಲೇನೂ ಸಿಕ್ತು, ಡೇಟಾ ರೇಟ್ ಆಲ್ರೆಡಿ ಇದೆ ನಮ್ಮ ಹತ್ರ. ಈಗ ಏನು ಮಾಡಬೇಕು, ಸಿಗ್ನಲ್ ಸ್ಪೀಡ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಏನು ಬರುತ್ತೆ, ಫಸ್ಟ್ 100 Mbpsನ ಹಾಕ್ಬಿಟ್ಟು ಟ್ರಾನ್ಸ್ಮಿಷನ್ ಡಿಲೇ ಸಿಕ್ಕಿದಂಥದ್ದು ಹಾಕ್ಬಿಟ್ಟು, ಸೊ ಇಲ್ಲಿ ಕನ್ವರ್ಟ್ ಇದು ಮಾಡಿದಾಗ ನಮಗೆ 10 to the power 6 bits per second ಬರುತ್ತೆ. ಇಂಟು ಅದನ್ನು 10 seconds ಡಿವೈಡೆಡ್ ಬೈ ಕಿಲೋಮೀಟರ್ ಮಾಡಿದ್ರೆ ನಮಗೆ 10 to the power 7 bits per kilometer ಸಿಗುತ್ತೆ. 10 to the power 7 ಅಂದರೆ ನಮಗೆ ಗೊತ್ತಿರೋಂಥದ್ದು 10,000 ಆನ್ಸರ್. ಓಕೆ, ಸೊ ಇದಾಯಿತು. ಸೊ ನೆಕ್ಸ್ಟ್ ಬರೋಣ 52nd ಒಂದು. In Ethernet that uses Manchester encoding, the bit rate is ಮಾಮೂಲಿ ಬಾಡ್ ರೇಟ್ಗಿಂತ ಅರ್ಧ ಇರುತ್ತೆ, ಬಾಡ್ ರೇಟಲ್ಲಿ ಅರ್ಧ ಇರುತ್ತೆ. ಸೊ ಆಫ್ ದಿ ಬಾಡ್ ರೇಟ್. ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ. ನೆಕ್ಸ್ಟ್, ವಿಚ್ ಲೇಯರ್ ಆಫ್ OSI reference model is responsible for decomposition of messages and generation of sequence numbers in order to ensure correct recomposition from end to end of a network? ನಾರ್ಮಲಾಗಿ ಇದು ಟ್ರಾನ್ಸ್ಪೋರ್ಟ್ ಲೇಯರ್ಲಿ ಮಾಡುತ್ತೆ.
ಅಲ್ವಾ? ಸೊ ನೆಕ್ಸ್ಟ್, ದ ಡಿವೈಸರ್ ಇನ್ ಅ ಸೈಕ್ಲಿಕ್ ಕೋಡ್ is called ನಾರ್ಮಲ್ ಆಗಿ ಜನರೇಟರ್. So in computer networks, the transmission media are generally categorized as option C, guided or unguided. Next one, 56th. The port number of POP is, answer is option A, 110. A piece of icon or image on a web page associated with another web page is called, ನಾರ್ಮಲ್ ಆಗಿ ಎಲ್ರಿಗೂ ಗೊತ್ತಿರೋದೆ, ಇಟ್ಸ್ ಸಿಂಪಲ್ ಒನ್, ಹೈಪರ್ ಲಿಂಕ್. Next, 58th one. Which of the following reduces the likelihood of data leakage? Cryptography ಏನಕ್ಕೆ ಯೂಸ್ ಮಾಡ್ತೀವಿ? ಫಾರ್ ಡೇಟಾ ಎನ್ಕ್ರಿಪ್ಷನ್ ಅಂಡ್ ಡಿಕ್ರಿಪ್ಷನ್. ಇದು ಬಂದ್ಬಿಟ್ಟು ಸ್ಟೆನೋಗ್ರಫಿ, ಅಲ್ಲಿ ಆಪ್ಷನ್ ಸಿ, ಅಲ್ಲ ಸಾರಿ ಆಪ್ಷನ್ ಬಿ, which reduces the likelihood of data leakage. Next one, which type of multiplexing enables optimized utilization of available bandwidth? Normally code division, so CDMA. So the acronym DVMRP stands for Distance Vector Multicast Routing Protocol. Answer ಬಂದ್ಬಿಟ್ಟು ಆಪ್ಷನ್ ಬಿ. Artificial intelligence is a dash approach which can make decisions based on logical reasoning and problem solving techniques. ನಾರ್ಮಲ್ ಆಗಿ ಇದೇನು ಯೂಸ್ ಮಾಡುತ್ತೆ? ರ್ಯಾಷನಲ್ ಅಪ್ರೋಚ್ ಯೂಸ್ ಮಾಡುತ್ತೆ. ಸೊ ಹಂಗಾಗಿ ಆಪ್ಷನ್ ಬಂದ್ಬಿಟ್ಟು ಡಿ, ರ್ಯಾಷನಲ್ ಏಜೆಂಟ್ ಅಪ್ರೋಚ್. So identify the atomic proportion in the following statements. So atomic proportions are basic statements or proportions that cannot be further divided in the given statements. So close the door. There is no atomic proportion explicitly present. So hangagi identify what a large common. Okay, so ನನ್ನ ಪ್ರಕಾರ ಸೊ ಇದನ್ನ ಇದು ಮಾಡ್ಬೋದು, ಆಪ್ಷನ್ ಬಿ, y is greater than 20. ಸೊ ಆಪ್ಷನ್ ಬಂದ್ಬಿಟ್ಟು ಬಿ. So 63 owners, dash search is performed by exploring all nodes at a given depth before proceeding to the next level. So answer bandi option C, breadth first search. Which type of knowledge representation does not exhibit any learning capabilities? So option bandi C, production rules. Which type of planning in artificial intelligence is used to make decisions in a dynamic and uncertain environment? Option C, non-linear planning. What is the role of pragmatics in natural language processing? Option B, to find contextual meaning and implied communication. ಸೊ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ, ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ. ಸೊ ನೆಕ್ಸ್ಟ್ ಬಂದ್ಬಿಟ್ಟು 67th question. Which algorithm considers all moves from current state and selects the best move as the next state? ಆನ್ಸರ್ ಬಂದು ಆಪ್ಷನ್ ಎ, steepest ascent hill climbing. Next, 68th one. So back propagation neural network is a technique used for, ಎಲ್ಲೆಲ್ಲಿ ಎರರ್ ಪ್ರೊಪಗೇಷನ್ ಆಗುತ್ತೆ ಆಗ ಏನು ಮಾಡ್ತೀವಿ, ವೇಟ್ಸ್ನ ಅಪ್ಡೇಟ್ ಮಾಡಬೇಕು. ಸೊ ಆನ್ಸರ್ ಬಂದು ಬಿ, ಅಪ್ಡೇಟಿಂಗ್ ವೇಟ್ಸ್ ಬೇಸ್ಡ್ ಆನ್ ಎರರ್ ಪ್ರೊಪಗೇಷನ್. ಸೊ ಆಪ್ಷನ್ ಬಂದು ಬಿ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಇಂಟ್ರೊಡ್ಯೂಸಸ್ ನಾನ್ ಲೀನಿಯಾರಿಟಿ ಇಂಟು ನ್ಯೂರಲ್ ನೆಟ್ವರ್ಕ್? ಆಪ್ಷನ್ ಬಂದು ಬಿ, ರೆಲೋ ಫಂಕ್ಷನ್.
So 70th question. No, which one of the following is not a type of mutation operator used in genetic algorithms? Bit flip mutation use ಮಾಡ್ತೀವಿ, swap mutation use ಮಾಡ್ತೀವಿ, Gaussian mutation use ಮಾಡ್ತೀವಿ. ಬಟ್ inversion mutation use ಮಾಡ್ತೀವಿ, ಬಟ್ genetic algorithms ಅಲ್ಲಿ ಯೂಸ್ ಮಾಡೋದಿಲ್ಲ. ಸೊ ಹಂಗಾಗಿ ಆಪ್ಷನ್ ಸಿ. ಸೊ 71 ಕೂಡ ಆಮೇಲೆ ಸಾಲ್ವ್ ಮಾಡೋಣ. 72 ಬರೋಣ. So find out which rule of inference is used for in the argument the meeting as. Okay, ಈ 71 72 ಕೂಡ ಇದು ಆಮೇಲೆ ಹೇಳ್ತೀನಿ, ಇದು ಸಿಲಾಜಿಸಮ್ದು. ನೆಕ್ಸ್ಟ್ 73 ಬಂದಾಗ a relation R on a set S is called dash if it is reflexive, antisymmetric and transitive. So partial ordering. So option A. So 74 ಕೂಡ ಆಮೇಲೆ ಸಾಲ್ವ್ ಮಾಡೋಣ. 75. So in how many ways can 10 examination answer papers be arranged? 10 factorial. So that the best and worst papers are never come together. So ಈ ಕಂಡೀಷನ್ ಬೇಕಂದಾಗ ಆಪ್ಷನ್ ಎ into 9 factorial ways. So 76th ಬಂದ್ಬಿಟ್ಟು dash is not necessarily a property of a group. So commutative. So option C. Consider that set S equals where denotes the multiplication operation, then the instruction forms. So answer bandi A group. Which of the following Euler circuit is impossible if number of vertices is greater than 2? So answer bandi option C, Kn. Consider a complete graph G with 5 vertices. The graph G has dash spanning tree. So n to the n power n minus 2 calculate ಮಾಡಿದಾಗ ಬರೋದು ನಮಗೆ 125. So the amount of time by which an activity can be delayed without affecting project completion time. So total float. ಸೊ ಇದಕ್ಕೆ 77ಗೆ ನಿಮ್ಗೆ ಬೇಕಾದಾಗ ಇಲ್ಲಿ ನೋಡ್ಕೊಳ್ಳಿ, ಲೈಕ್ ಸೊ ಆನ್ಸರ್ ಹೆಂಗೆ ಸ್ಯಾಟಿಸ್ಫೈ ಆಗುತ್ತೆ, ಎ ಗ್ರೂಪ್ ಹಿಂಗಾಗುತ್ತೆ ಅಂತ. ಕ್ಲೋಜರ್ ಯಾವಾಗ ಇದೆ, ಅಸೋಸಿಯೇಟಿವ್ ಐಡೆಂಟಿಟಿ ಎಲಿಮೆಂಟ್ ಹೆಂಗೆ ಕಂಡುಹಿಡ್ತೀವಿ, ಇನ್ವರ್ಸಸ್ ಹೆಂಗೆ ಕಂಡುಹಿಡ್ತೀವಿ, ಸೊ ಅದು ಯಾಕೆ ಎ ಗ್ರೂಪ್ ಆಗುತ್ತೆ ಅಂತ ಇಲ್ಲಿದೆ ಅನಾಲಿಸಿಸ್ ಇಲ್ಲಿ ಕೊಟ್ಟಿದ್ದೀನಿ. ಸೊ ಯು ಕ್ಯಾನ್ ಗೋ ಥ್ರೂ ದಿಸ್ ಆ್ಯಂಡ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೈ ಎ ಗ್ರೂಪ್ ಇಸ್ ಸೆಲೆಕ್ಟೆಡ್ ಅಂತ. ಓಕೆನಾ? ಸೊ ನೆಕ್ಸ್ಟ್ 81 ನಾರ್ಮಲ್ ಆಗಿ ಗೊತ್ತಿರುತ್ತೆ. ಸೊ 82 ಹೋಗ್ತೀನಿ. ದ hexadecimal ನಂಬರ್ 1e.53 base 16 is equivalent to option B. The register used as a working area in CPU is accumulator. Which of the following architecture is used in modern computers? Von Neumann architecture. Option C. Next, 85th ಹೋಗೋಣ. The primary objective of assembly language is. ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂದಾಗ ಏನು ಮಾಡಬೇಕು, ಲೋ ಲೆವೆಲ್ ಲ್ಯಾಂಗ್ವೇಜ್ನ ಇಂಟ್ರಾಕ್ಟ್. ಸೊ ಹಂಗಾಗಿ ಟು ಪ್ರೊವೈಡ್ ಅ ವೇ ಟು ಇಂಟ್ರಾಕ್ಟ್ ವಿತ್ ಹಾರ್ಡ್ವೇರ್ ಅಟ್ ಅ ಲೋ ಲೆವೆಲ್. So 86th ಬರೋಣ. So in microprogrammed control, the data register is sometimes called pipeline register. 87th ಬರೋಣ. Specify the control word to perform addition between R2 and R3 and the result will be stored is R1. So answer ಬಂದ್ಬಿಟ್ಟು option A.
So in which addressing mode the effective address is equal to the address part of the instruction? So answer bandi option D, direct. In asynchronous serial data transfer, we use dashed number of flag bits. Answer bandi 1. Synchronously, it will be 2, 0 or 1. So its ratio of cache memory is defined as number of hits plus misses divided by number of hits. So option bandi C. So what will be the output after execution of the following statements? So ಇದು C program will go first. Hash includes studio.h, int main, int I equals 065, j equals 65, printf %d I comma j return 0. So ಇಲ್ಲಿ ಆನ್ಸರ್ ಸೊ ನಾರ್ಮಲ್ ಆಗಿ ಸಿ ಪ್ರೋಗ್ರಾಮಿಂಗ್ ಅಲ್ಲಿ 0 ಇತ್ತಂದ್ರೆ ಅದನ್ನ ಆಕ್ಟಲ್ ನಂಬರ್ ಅಂತ ಕನ್ಸಿಡರ್ ಮಾಡ್ಕೊತೀವಿ. ಸೊ ಹಂಗಾಗಿ ಜೆ ಹಾಗೆ ಪ್ರಿಂಟ್ ಆಗುತ್ತೆ. ಆಕ್ಟಲ್ ನಂಬರ್ನ ಕನ್ವರ್ಟ್ ಮಾಡ್ಕೊಂಡಾಗ ನಮಗೆ ಸಿಗೋಂಥದ್ದು 065 ಬಂದು 53. ಸೊ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಬಿ. ಸೊ 65. ನೆಕ್ಸ್ಟ್ ಪ್ರೋಗ್ರಾಮಿಂಗ್ ಬರೋಣ. ರೀಡ್ ದ ಕೋಡ್ ಅಂಡ್ ಪ್ರಿಡಿಕ್ಟ್ ದಿ ವ್ಯಾಲ್ಯೂ ಆಫ್ ಎಕ್ಸ್. ಓಕೆ, ಇದು ಬಂದು C++ ಪ್ರೋಗ್ರಾಮಿಂಗು. ಇಂಟ್ ಎಕ್ಸ್ ಈಕ್ವಲ್ಸ್ 5 ಗ್ರೇಟರ್ ದನ್ 8. ಇದು ಫಾಲ್ಸು. ಸೊ ಹಂಗಾಗಿ ಏನಾಗುತ್ತೆ, ಈ ಪಾರ್ಟ್ನ ಡಿಸ್ಕಾರ್ಡ್ ಮಾಡಿ ಈ ಪಾರ್ಟಿಗೆ ಬರುತ್ತೆ. ಸೊ 1 ನಾಟ್ ಈಕ್ವಲ್ಸ್ ಟು 2 ಲೆಸ್ ದೆನ್ 5. 1 ನಾಟ್ ಈಕ್ವಲ್ ಟು 2 ಕರೆಕ್ಟು, 2 ಇಸ್ ಲೆಸ್ ದೆನ್ 5 ಕರೆಕ್ಟು. ಸೊ ಹಂಗಾಗಿ ಪ್ರಿಂಟ್ ಆಗೋದು 20. ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ 20. ಸಿಂಪಲ್ ಪ್ರೋಗ್ರಾಮಿಂಗ್. ನೆಕ್ಸ್ಟ್, ವಾಟ್ ಈಸ್ ದಿ ಔಟ್ಪುಟ್ ಆಫ್ ದಿ ಫಾಲೋಯಿಂಗ್ ಸಿ ಕೋಡ್? ಇಂಟ್ ಮೈನ್ ಕೊಟ್ಟಿದ್ದಾರೆ, ಇಂಟ್ ಅರೇ ಕೊಟ್ಟಿದ್ದಾರೆ, ಸಿಂಟ್ಯಾಕ್ಸ್ ಎಲ್ಲ ಕರೆಕ್ಟ್ ಆಗಿದೆ. ಸೊ ಇಲ್ಲಿ ಬಂದ್ಬಿಟ್ಟು ಅರೇ ಬಂದ್ಬಿಟ್ಟು 0 1 2 3 ಇದೆ. ಸೊ 0ದಲ್ಲಿ 1 7 ಆಗಿದೆ, 1ನಲ್ಲಿ 3 7 ಆಗಿದೆ, 2ಅಲ್ಲಿ 5 7 ಆಗಿದೆ. ಬಟ್ ಇವ್ರು ಕೇಳ್ತಿರೋದೇನೋ ಪ್ರಿಂಟ್ ಎಫ್ -1 -4. ಸೊ -1 -4 ಇಲ್ಲಿ ಅನ್ಡಿಫೈನ್ಡ್. ಸೊ ಅನ್ಡಿಫೈನ್ಡ್ ಆದರೆ ಅದರಲ್ಲಿ ಯಾವ ವ್ಯಾಲ್ಯೂಸ್ ಬೇಕಾದ್ರೂ ಇರ್ಬೋದು. ಸೊ ಯಾವ ವ್ಯಾಲ್ಯೂಸ್ ಬೇಕಾದ್ರೂ ಇರ್ಬೋದು ಅಂದಾಗ ಅದಕ್ಕೆ ನಾವೇನು ಮಾಡ್ತೀವಿ, ಗಾರ್ಬೇಜ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಇಟ್ ಈಸ್ ಅನ್ಡಿಫೈನ್ಡ್ ಬಿಹೇವಿಯರ್ ಆಗಿರೋದ್ರಿಂದ ಅದರಲ್ಲಿ ಏನು ವ್ಯಾಲ್ಯೂಸ್ ಬೇಕಾದ್ರೂ ಇರ್ಬೋದು. ಸೊ ಹಂಗಾಗಿ ಆಪ್ಷನ್ ಬಂದು ಡಿ, ಗಾರ್ಬೇಜ್ ವ್ಯಾಲ್ಯೂ. So predict the output of the following C++ code. Okay, template type name T, Tmax, T and P, T and Q, return P greater than Q, P is to Q. ಓಕೆ, ಸೊ ಆನ್ಸರ್ ಬಂದ್ಬಿಟ್ಟು 60 ಮತ್ತು 105. ಸಿಂಪಲ್ ಇದು, ಹಿಂಗೆ ನೋಡಿ ಲಾಜಿಕ್ ನೋಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಓಕೆನಾ? ಸೊ ಫಸ್ಟ್ ಏನು ಮಾಡ್ತೀವಿ, ಮ್ಯಾಕ್ಸ್ ಆಫ್ ಎಕ್ಸ್ ವೈ ಅಲ್ಲಿ ಏನಿದೆ, ಮ್ಯಾಕ್ಸ್ ಯಾವ್ದು ಇದರಲ್ಲಿ 60. ಸೊ 60 ಹಾಕೊತೀರಿ. ಅದೇ ಥರ ಎ ಬಿಯಲ್ಲಿ ಮ್ಯಾಕ್ಸ್ ಯಾವ್ದು ನೋಡ್ತೀರಿ, ಯಾವುದಿದೆ ಬಿಯಲ್ಲಿ ಎ. ಸೊ 105 ಬರುತ್ತೆ. ಸೊ ಆನ್ಸರ್ ಅಷ್ಟೇ, ಬಿ ಬಂದ್ಬಿಟ್ಟು 60 105. ಮತ್ತು ಅದೇ ಇಲ್ಲಿ ಮಾಡ್ತೀವಿ ಅಷ್ಟೇ, ಸಿಂಪಲ್. Which of the following can be considered as the correct syntax for declaring an array of pointers of integers that has a size of 20 So answer bandi option D. Which of the following tag is used for inserting the largest heading in HTML? ನಮಗಿಲ್ಲಿ HTML ಅಲ್ಲಿ 6 ಟ್ಯಾಗ್ಸ್ ಇರುತ್ತೆ, H1 to H6. ಸೊ ಅದರಲ್ಲಿ H6 ಬಂದ್ಬಿಟ್ಟು ಲಾರ್ಜೆಸ್ಟ್ ಹೆಡಿಂಗ್ ಇನ್ HTML. ಸೊ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು H6. Which is not a method in the life cycle of Java Servlet? init ಹೌದು, ಕಾಲ್ ಅಲ್ಲ, ಸರ್ವಿಸ್ ಕೂಡ ಹೌದು, ಡೆಸ್ಟ್ರಾಯ್ ಕೂಡ ಹೌದು. ಅದ 3 ಫಂಕ್ಷನ್ಸ್ ಲೈಫ್ ಸೈಕಲ್ ಆಫ್ ಜಾವಾ ಸರ್ವ್ಲೆಟ್. ಕಾಲ್ ಮೆಥಡ್ ಬಂದ್ಬಿಟ್ಟು ಲೈಫ್ ಸೈಕಲ್ ಆಫ್ ಜಾವಾ ಸರ್ವ್ಲೆಟ್ ಮೆಥಡ್ ಅಲ್ಲ. ಸೊ ಆಪ್ಷನ್ ಬಿ. What is the 4-bit code of the bottom region among the 9 regions divided using the Cohn-Sutherland algorithm? Option ಬಂದ್ಬಿಟ್ಟು ಸಿ 0110.
So which of the following algorithm is used to color a pixel if it is not colored and leaves if it is already filled? Option bandi boundary fill algorithm. Option A. So in true color RGB, the number of bits for color depth is normal ಆಗಿ 8 ತಗೊಳುತ್ತೆ 1 bit ಬಂದ್ಬಿಟ್ಟು ಒಂದು R red ಗೆ 8, so it is a 24. ಸೊ ಬಂದ್ಬಿಟ್ಟು ಆನ್ಸರ್ ಬಂದೆ ಆಪ್ಷನ್ ಬಿ. ಸೊ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀವಿ, ಯಾವುದೇ ಬಿಟ್ಟಿದ್ದೀವಿ ಒಂದ್ಸರಿ ನೋಡ್ಕೊಂಬರೋಣ, ಅದನ್ನ ಕ್ಲಿಯರ್ ಮಾಡೋಣ. ಸೊ ಅವಾಗ 100ಗೆ 100 ಕ್ವಶನ್ಸ್ನು ಸಾಲ್ವ್ ಮಾಡ್ದಂಗೆ ಆಗುತ್ತೆ. ಸೊ ಫಸ್ಟ್ ಒಂದು ಕಂಪ್ಲೀಟ್ ಮಾಡಿದ್ವಿ, ಆಯಿತು. ಸೆಕೆಂಡ್ ಆಯಿತು, ಮೂರನೇದು ಏನು ಅಂತ ನೋಡೋಣ. 1 ಸೆಕೆಂಡ್. So which one of the following statements is false? So triggers prevent invalid transaction. Triggers does not provide transparent event logging. Triggers provide transparent event logging. Triggers provide complex security authorization. So ಇದಿಷ್ಟರಲ್ಲಿ ಯಾವುದು ಫಾಲ್ಸ್ ಸ್ಟೇಟ್ಮೆಂಟ್? ಸೊ triggers prevent invalid transactions, correct ಹೌದು. So triggers does not provide transparent event logging, so which is wrong. So option ಬಂದು B. Triggers provide transparent event logging, which is correct. So ಇದು ತಪ್ಪು. ಸೊ ಹಂಗಾಗಿ ಆಪ್ಷನ್ ಬಂದ್ಬಿಟ್ಟು ಬಿ. ಸೊ ಇದು ಕ್ಲಿಯರ್ ಆಯಿತು. ನೆಕ್ಸ್ಟ್ ಯಾವುದು? ಸೊ ಇದು ಕ್ಲಿಯರ್ ಆಯಿತು. ನೆಕ್ಸ್ಟ್ ಸೊ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀವಿ. ಇದರಲ್ಲೂ ಆಯಿತು, ಈ ಶೀಟಲ್ಲೂ ಎಲ್ಲ ಕವರ್ ಮಾಡಿದ್ವಿ, ಇಲ್ಲೂ ಎಲ್ಲ ಕವರ್ ಮಾಡಿದ್ವಿ. 33 ಒಂದು ಸ್ವಲ್ಪ ಡೌಟ್ ಇತ್ತಲ್ಲ, ದ ಮ್ಯಾಕ್ಸಿಮಮ್ ನಂಬರ್ ಆಫ್ ನೋಟ್ಸ್ ಆಫ್ ಅ ಬೈನರಿ ಟ್ರೀ. ಸೊ ಇದಕ್ಕೆ ಆನ್ಸರ್ ಬಂದು ಸೊ ಆನ್ಸರ್ ಬಂದು 2i+1 ಕರೆಕ್ಟ್. ನಾನು ಹೇಳಿದ್ದು ಇದೆ. ಸೊ ಇದು ಕ್ಲಿಯರ್ ಆಯಿತು. ಸೊ ಹಂಗಾಗಿ ಇದಲ್ಲ, ಸೊ ಇದಲ್ಲ. ಸೊ ಆನ್ಸರ್ ಬಂದು 2i+1. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಇದರಲ್ಲಿ ಯಾವ್ದು ಬಿಟ್ಟಿದ್ದೀವಿ? 40th ಕ್ವಶನ್ ಅಲ್ವಾ? ಇದನ್ನು ಸಾಲ್ವ್ ಮಾಡೋಣ. ಸೊ ಡೈರೆಕ್ಟ್ ಆನ್ಸರ್ ಕೊಡ್ತೇನೆ.
So in the vertex cover problem, one second. Okay. So in vertex cover problem, the optimization problem is to find the vertex cover width dash, and the approximation problem is to find the vertex cover width. So answer bandi D, few vertices with fewest vertices. So answer D. So next ಇದರಲ್ಲೆಲ್ಲ ಸಾಲ್ವ್ ಆಯ್ತಲ್ವಾ? ಓಕೆ, ಇದೊಂದು ಬಿಟ್ಟಿದ್ದೀವಿ. ಒನ್ ಸೆಕೆಂಡ್. ಓಕೆ, ಸೊ ಇದರಲ್ಲಿ ನಮಗೆ ಬೇಕಾಗಿರೋಂಥದ್ದು 41 ಕ್ವಶನ್ನ. ಓಕೆ, ಸೊ ಇದರಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಬಿಲಾಂಗ್ ಟು ಇನ್ಪುಟ್ ಆಲ್ಫಾಬೆಟ್ ಎಸ್ ಈಕ್ವಲ್ಸ್ ಸೆಟ್ ಆಫ್ ಎ ಕಾಮ ಬಿ ಟು ಸ್ಟಾರ್ ಫಾರ್ ಎನಿ ಲ್ಯಾಂಗ್ವೇಜ್. ಸೊ ಆನ್ಸರ್ ಬಂದ್ಬಿಟ್ಟು ಡಿ, ಎ ಸ್ಕ್ವೇರ್. ಸೊ ಇದು ಕ್ಲಿಯರ್ ಆಯಿತು. ಸೊ 41 ಬಂದ್ಬಿಟ್ಟು ಆಪ್ಷನ್ ಡಿ. ಸೊ ಈ ಶೀಟ್ನಲ್ಲಿ ಎಲ್ಲ ಕ್ಲಿಯರ್ ಮಾಡಿದ್ವಿ. ಸೊ ಇದರಲ್ಲೂ ಎಲ್ಲ ಆಯಿತು. ಸೊ ಇದು ಸಾಲ್ವ್ ಮಾಡಿದ್ವಿ. ಸೊ ಇದರಲ್ಲೂ ಆಯಿತು. ಸೊ ಇದು ಆಯಿತು, ಇದು ಆಯಿತು, ಇದು ಆಯಿತು, ಇದು ಆಯಿತು. ಓಕೆ, ಇಲ್ಲಿ ಬರೋಣ. The most appropriate logical expression for the sentence, you cannot use the water slide if you are under 48 inches in height unless you are older than 48 years old. So ಇದಕ್ಕೆ ಆನ್ಸರ್ ಬಂದು ಒಂದು ನಿಮಿಷ. Notice which. ಸೊ ಇದರಲ್ಲಿ ಆನ್ಸರ್ ಬಂದ್ಬಿಟ್ಟು ಅದು ನನ್ನ ಪ್ರಕಾರ ಇದು ಬಂದು ಬಿ ಅನ್ಸುತ್ತೆ. ಬಟ್ ನೋಡಿ ಒಂದ್ಸರಿ ಆನ್ಸರ್ ಅಷ್ಟು ಕ್ಲಾರಿಟಿ ಇಲ್ಲ. ನನ್ನ ಪ್ರಕಾರ ಬಿ ಅನ್ಸುತ್ತೆ. ಚೆಕ್ ಮಾಡಿ ಒಂದ್ಸರಿ, ನೀವು ಒಂದ್ಸರಿ ಚೆಕ್ ಮಾಡಿ. ಆನ್ಸರ್ ಗೊತ್ತಿದ್ರೆ ನನಗೆ ಕಳಿಸಿ. So consider the following relations on set 1 2 3 4. ಇಲ್ಲಿ ಆರ್ ಸೆಟ್ ಕೊಟ್ಟಿದ್ದಾರೆ, R1 R2 R3 R4 R5.
ಅಲ್ವಾ? ಸೊ ಇದರಲ್ಲಿ ಕಂಡೀಷನ್ ಒಂದು ಕೊಟ್ಟಿದ್ದಾರೆ. ಏನು ಕಂಡೀಷನ್ ಅಂದರೆ ವಿಚ್ ಆಫ್ ದ ರಿಲೇಷನ್ಸ್ ಆರ್ ಟ್ರಾನ್ಸಿಟಿವ್. ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ, R1, R2, R3, R4 ಮತ್ತು R5, R6 ಎಲ್ಲವೂ. ಸೊ ಆಪ್ಷನ್ ಯಾರು ಸಿ ಸೆಲೆಕ್ಟ್ ಮಾಡಿರ್ತಾರೆ ಅವ್ರಿಗೆ ಒಂದು 1+1 2 ಮಾರ್ಕ್ ಸಿಕ್ಬಿಡುತ್ತೆ. ಸೊ ಇದರಲ್ಲಿ ಎಲ್ಲ ಸಾಲ್ವ್ ಮಾಡಿದ್ವಿ. ಸೊ ನೆಕ್ಸ್ಟ್ ಇದೊಂದು ಉಳ್ಕೊಂತು. ಒಂದು ನಿಮಿಷ. ಒಂದು ಸೆಕೆಂಡ್. ಸೊ 81 ಬಂದ್ಬಿಟ್ಟು ನಾರ್ ಗೇಟ್ ಯಾವುದು ಅಂತ. ಸೊ ಆಪ್ಷನ್ ಬಂದು ನ್ಯಾಂಡ್ ಗೇಟ್ ಬಂದಿದ್ದು. ಸೊ ನಾರ್ ಇದು ಅನ್ಕೊತೀನಿ. ಸೊ ಆಪ್ಷನ್ ಸಿ. ಒಂದ್ಸರಿ ಚೆಕ್ ಮಾಡಿ, ಇದೊಂದು ಸ್ವಲ್ಪ ಡೌಟ್ ಇದೆ ನನಗೆ. ಇದಾದಮೇಲೆ ಓಕೆ, ಇದರಲ್ಲೆಲ್ಲ ಆಯಿತು. ಸೊ ಪ್ರೋಗ್ರಾಮಿಂಗ್ ಕ್ವಶನ್ಸ್ನೆಲ್ಲ ಕರೆಕ್ಟಾಗಿ ಅಟೆಂಡ್ ಮಾಡಿದ್ದೀವಿ. ಸೊ 91, 92, 93, 94 ಇದು 4, ಇದೊಂದು 5 ಮಾರ್ಕ್ಸು ಬಂದ್ಬಿಡುತ್ತೆ ಈಸಿ ಪಕ್ಕ. ಸೊ ಅಷ್ಟೇ. ಸೊ ಎಲ್ಲ ಕಂಪ್ಲೀಟ್ ಆಯಿತು ಅಂದ್ಕೊತೀನಿ. ಸೊ ಥ್ಯಾಂಕ್ ಯು ಎವ್ರಿವನ್. ಸೊ ಹಾಗೆ ನಿಮಗೆ ಈ ಅಷ್ಟು 100 ಕ್ವಶನಲ್ಲಿ ಯಾವುದಾದ್ರೂ ಡೌಟ್ ಇತ್ತು ಅಥವಾ ರಾಂಗ್ ಇದೆ ಅನ್ನಿಸಿದ್ರೆ ಕಮೆಂಟ್ ಮಾಡಿ ಹೇಳಿ ಯಾವ್ದು ತಪ್ಪಿದೆ ಅಂತ. ನೋಡೋಣ, ಅದನ್ನ ಮತ್ತೊಂದು ಸರಿ ಸಾಲ್ವ್ ಮಾಡಿ ನೋಡ್ತೀನಿ. ಓಕೆ, ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ರಿಸಲ್ಟ್ಸ್. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್.